ಇಂಡಿಯನ್ ರೋಡ್ ಸೇಫ್ಟಿ ಟ್ರಸ್ಟ್ ಹಾಗೂ ಭಾರತ್ ಎನ್ವೈರನ್ಮೆಂಟ್ ಸೇಫ್ಟಿ ಟ್ರಸ್ಟ್ ವತಿಯಿಂದ ರಸ್ತೆ ಸುರಕ್ಷತೆಗಾಗಿ ಅಪಘಾತ ಮುಕ್ತ ಭಾರತ ನಿರ್ಮಾಣಕ್ಕಾಗಿ ಮಿಷನ್ 2030 ಅಡಿಯಲ್ಲಿ ಸರ್, ರಾಷ್ಟ್ರದಲ್ಲಿ ಅಪಘಾತಗಳ ಸಂಖ್ಯೆ ಜಾಸ್ತಿ ಆಗಿದೆ. ಇದ್ರ ಬಗ್ಗೆ ತಮ್ಮ ಅನಿಸಿಕೆ ಏನು? ಖಂಡಿತ ನೋಡಿ, ಪ್ರತಿ ವರ್ಷ ಹೆಚ್ಚು ಕಡಿಮೆ ತಾವು ಹೇಳಿದಾಗೆ 1.5 ಲಕ್ಷ ಅಪಘಾತಗಳಾಗ್ತಾ ಇದೆ ರಾಷ್ಟ್ರದಲ್ಲಿ. ಅದರಲ್ಲೂ ಯುವಕರು 85% ಯುವಕರೇ ಪ್ರಾಣ ಕಳ್ಕೊತಾ ಇದ್ದಾರೆ. ಅದರಲ್ಲಿ ನಾನೇನು ಹೇಳಬೇಕು, ಏನು ವಿನೋದ್ ರಾಜ್ ಅವರೇ, ನೀವು ಏನು ಅಪ್ಡೇಟ್ ಆಗಿಲ್ವಾ? ಈಗ ಹಾಯಾಬುಸ ಅಂತ ಬೈಕ್ ಬಂದಿದೆ, BMW ಬೈಕ್ಸ್ ಬಂದಿದೆ, ಅದನ್ನು ಇಟ್ಕೊಂಡು ನಾನು 40 ಕಿಲೋಮೀಟರ್ ಸ್ಪೀಡಲ್ಲಿ ಓಡಿಸಿ ಕೇಳ್ತೀರಾ ಅನ್ನುವಂಥ ನಿಮ್ಮ ಪ್ರಶ್ನೆ ಇರ್ಬೋದು. ಆದರೆ ಎಲ್ಲ ಬಂದಿದೆ. ಎಲ್ಲಿ ಬಂದಿದೆ? ಭಾರತದಲ್ಲಿ ಬಂದಿದೆ. ಭಾರತದಲ್ಲಿ ಇನ್ನೂ ಸಂಪೂರ್ಣವಾಗಿ ಟ್ರಾಫಿಕ್ ಅರಿವು ಇಲ್ಲದೇ ಇರ್ತಕ್ಕಂಥ ಎಷ್ಟೋ ಜನಗಳು ಗಾಡಿನೂ ಓಡಿಸ್ತಾ ಇರ್ತಾರೆ. ಪಾಪ ತಳ್ಳುಗಾಡಿಯವರು ಇದ್ದಾರೆ, ಸೈಕಲ್ ಓಡಿಸೋರು ಇದ್ದಾರೆ. ಅವರು ಟ್ರ್ಯಾಕ್ ಸಿಸ್ಟಮ್ ಅಂತಕ್ಕಂಥ ಇದನ್ನು ಮಾಡೋದು ತುಂಬ ಕಷ್ಟ ಇದೆ ಇಷ್ಟು ದಟ್ಟವಾದ ಜನಸಂಖ್ಯೆಯಲ್ಲಿ. ನಾವೇನೇ ಇರ್ಬೋದು, ಎತ್ತನೇ ಇರ್ಬೋದು, ಎಲ್ಲೋ ಕಾಣದೇ ಇರುವಂಥ ದೂರದ ಜಾಗದಲ್ಲಿ ಅದು ನಾವು ಓಡಿಸ್ಬಾರ್ದು. ಅದು ನಿಮ್ಮ ಆಸೆ ಇದೆ, ಒಂದು 10 ನಿಮಿಷ ತೀರ್ಸ್ಕೊಂಡು ಅಲ್ಲಿಗೆ ಮುಗಿಸ್ಬಿಡ್ಬೇಕು. ಸ್ಪೀಡ್ ಒಂದೇ ನಮ್ಗೆ ಏಮಲ್ಲ ಜೀವನದಲ್ಲಿ. ವಿನೋದ್ ರಾಜ್ ಅವ್ರ ಸಾಫ್ಟ್ವೇರ್ ಅಪ್ಡೇಟ್ ಆಗಲಿಲ್ಲ ಆದರೂ ವಿನೋದ್ ರಾಜ್ ಔಟ್ಡೇಟ್ ಆಗಿಲ್ಲ. ನಾನೇನು ಹೇಳ್ತಾ ಇದ್ದೀನೋ ನನ್ನ ತಾಯಿಯವ್ರು ನನಗೆ ಹೇಳಿದ ಮಾತು ತಲೆ ಮೇಲೆ ಹೊಡೆದ್ಬಿಡೋರು ನನಗೆ ಡ್ರೈವ್ ಮಾಡೋವಾಗಲೇ. ಸ್ಪೀಡಾಗಿ ಹಿಂದೆ ಸಪೋಸ್ ನಾನು 4 ವೀಲರ್, ಪಾಪ ಅದರಲ್ಲಿ 4 ವೀಲರ್ಸ್ ಬೇಜಾರು ಮಾಡ್ಕೊಂಬಿಡಿ, ಸ್ವಲ್ಪ ಮಧ್ಯಮ ವಯಸ್ಸಿನವರು, ಇನ್ನೊಂದು ಸ್ವಲ್ಪ 50-60 ವರ್ಷ ಡ್ರೈವಿಂಗ್ ಪ್ಯಾಷನ್ ಇರೋರು ಡ್ರೈವ್ ಮಾಡ್ತಾ ಇರ್ತಾರೆ. ನೀವು ಆ ಸೈಲೆನ್ಸರ್ನ ರೈಸ್ ಮಾಡಿ ಮೂವ್ ಮಾಡಿದಾಗ ಏನಾಗುತ್ತೆ ಅಂದರೆ ಅದು ತಪ್ಪು ಅಂತ ನಾನು ಹೇಳಲ್ಲ, ಆ ಕಿಕ್ಕೇ ಬೇರೆ. ಬಟ್ ಸ್ಪೀಡ್ ಕಿಕ್ಕು ಎಲ್ಲಿ ನೀವು ಮಾಡ್ತಾ ಇದ್ದೀರ? ವಯಸ್ಸಾದ ಒಬ್ಬ ಡ್ರೈವರು ಡ್ರೈವ್ ಮಾಡ್ತಾ ಇದ್ದಾಗ ನೀವು ಆ ಸ್ಪೀಡ್ ಇದು ಮಾಡಿದಾಗ ಕನ್ಫ್ಯೂಸ್ ಆಗಿ ನಿಮ್ಮ ಮೇಲೆ ಬಂದುಬಿಡ್ತಾರೆ ಅವರು. ಆ ದುರ್ಘಟನೆಯಲ್ಲಿ ಅವ್ರಿಗೇನೂ ಆಗಲ್ಲ. ನೀವು ಮೊನ್ನೆ ನಾನು ಈ ಸೊಂಡೆಕೊಪ್ಪದು ಒಂದು ಆಕ್ಸಿಡೆಂಟ್ ನೋಡಿದೆ. ನಾನು ಮೇಲಿಂದ ಉರುಳಿ ಕೆಳಗಡೆ ಬಿದ್ದು, ಆ ದೇವಸ್ಥಾನದ ಮೇಲೆ ಬಿದ್ದು, ಅರ್ಧ ಬೈಕ್ ತುಂಡು ಆ ಕಡೆ ಬಿದ್ದಿದೆ, ಈ ಕಡೆ ಬಿದ್ದಿದೆ. ಪಾಪ ಯುವಕರ ಕಾಲು ಹಿಂಗೆ ಮಡಿಸ್ಕೊಂಡು ಸುತ್ಕೊಂಡು ಹೋಗ್ಬಿಟ್ಟಿದೆ. ನನಗೆ ಇನ್ನೂ ನನಗೆ ಆ ಘಟನೆ ನನ್ನ ಕಣ್ಣಿಂದ ಹೋಗ್ತಾನೇ ಇಲ್ಲ ಘಟನೆ. ನೋಡ್ರಿ, ಯಾರೇ ಆಗಲಿ ರೀ, ನಾವೆಲ್ಲ ಮನುಷ್ಯರು, ದೇಹದಲ್ಲಿ ಹೋಗ್ತಾ ಇರುವಂಥ ರಕ್ತ ಅದು. ತಾಯಿ ಪ್ರೀತಿಯಿಂದ ಕುಡಿಸಿರ್ತಕ್ಕಂಥ ಎದೆ ಹಾಲು ನೆಲದ ಮೇಲೆ ಹಂಗೆ ಸುರಿದಾಗ ಯಾರಿಗ್ರಿ ಪ್ರೀತಿಯಿಂದ ಕುಡಿಸಿರೋ ಎದೆ ಹಾಲು ಸುರಿತಾ ಇರೋದು? ಈ ರಕ್ತ ನಿಂದಲ್ಲ, ನಿಮ್ಮಮ್ಮ ನಿನಗೆ ಕೊಟ್ಟಿರೋದ ರಕ್ತ. ಅರ್ಥ ಮಾಡ್ಕೊಳ್ರಪ್ಪ ದಯವಿಟ್ಟು.